ಹಾಯ್ ನಾನು ಅಕ್ಷತಾ. ಇವತ್ತು ತೋಟದಲ್ಲಿ ಮೂಲಂಗಿ ಬೆಳೆದೋಗಿತ್ತು. ಸೊ ಅದರಲ್ಲಿ ಬೆಳೆದೋದ ತಕ್ಷಣ ಅದರಲ್ಲಿ ಕಾಳುಗಳಾಗುತ್ತೆ, ಅದರಿಂದ ಪಲ್ಯ ಮಾಡ್ಬೋದು ಅಂತ ನಂಗೆ ಇಷ್ಟ ತನಕ ಗೊತ್ತಿರಲಿಲ್ಲ. ನನ್ನ ಫ್ರೆಂಡ್ ಒಂದ್ಸತಿ ಹೇಳಿದ ನೆನಪು. ಸೊ ಹೇಗೂ ನಮ್ಮಲ್ಲಿ ನಾವು ಬೆಳೆದಿದ್ದೀವಲ್ಲ, ನನಗಿದೆಲ್ಲ ಹೊಸ್ತು, ತರಕಾರಿ ಹಾಕೋದು ಇದೆಲ್ಲ ಹೊಸದು. ಸೊ ಹಾಗೆ ಮೂಲಂಗಿ ಹೇಗೂ ಬೆಳೆದಿತ್ತು, ಇದರಲ್ಲಿ ಕಾಳು ಬೇರೆ ಆಗಿತ್ತು. ಸೊ ನಾನು ಏನು ಮಾಡಿದೆ, ಇದ್ರದ್ದು ಇವತ್ತು ಟೇಸ್ಟ್ ನೋಡಲೇಬೇಕು ಅಂತ ಕಾಳುಗಳನ್ನೆಲ್ಲ ತೊಗೊಬಂದು, ಸೊ ನೋಡಿ ಹೆಂಗಿರುತ್ತೆ ಅಂತ ನೋಡಿ ಕಾಳು. ನಮಗೆ ಆ ಪ್ಲೇಸಲ್ಲಿ ಬೇರೆ ತರಕಾರಿ ಹಾಕೋಕ್ಕಿರೋದ್ರಿಂದ ಸೊ ಮೂಲಂಗಿ ಗಿಡನ ಕಿತ್ವಿ. ಹೂ ಇನ್ನೂ ಇತ್ತು, ಇನ್ನೂ ತುಂಬ ಕಾಳುಗಳು ನಮಗೆ ಸಿಗ್ತಾ ಇತ್ತು. ಸೊ ಬಟ್ ಇವಾಗ ಇದರಲ್ಲಿ ನಾವೀಗ ತೆಗಿಬೇಕು, ತುಂಬ ಕಾಳಿದೆ. ಐ ಥಿಂಕ್ ಮೂಲಂಗಿ ಕಾಳು ಪಲ್ಯ ಮಾಡೋದು ಮೂಲಂಗಿ ಬೆಳೆಯೋರಿಗೆ ಮಾತ್ರ ಗೊತ್ತಿರುತ್ತೆ ಅನಿಸುತ್ತೆ. ನನಗೂ ಮೊದಲು ಗೊತ್ತಿರಲಿಲ್ಲ. ಮೂಲಂಗಿ ಬೆಳೆದ ಮೇಲೆ ಅದರಲ್ಲಿ ಕಾಳಾಗುತ್ತೆ ಅಂತ ತುಂಬ ಜನಕ್ಕೆ ನಿಜವಾಗ್ಲೂ ಗೊತ್ತಿರಲಿಕ್ಕಿಲ್ಲ. ಸೊ ಗೊತ್ತಿದೆಯಾ ನಿಮಗೆ? ಎಷ್ಟು ಚೆನ್ನಾಗಿ ಗೊತ್ತಿದೆ, ಎಷ್ಟು ಚೆನ್ನಾಗಿ ಗೊತ್ತಿಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ನೋಡಿ ಮೂಲಂಗಿ ಹೇಗಿರುತ್ತೆ ಅಂತ ಬೆಳೆದ ಮೇಲೆ. ಸಂಜೆ ಸ್ವಲ್ಪ ತೆಗೆದೆ, ಇವಾಗ ರಾತ್ರಿ ಆಯಿತು, ಇನ್ನೂ ತೆಗಿತಾ ಇದ್ದೀನಿ. ಕೆಲಸ ಮಾತ್ರ ಮುಗಿಯೋದಿಲ್ಲ, ತುಂಬ ರಾಮಾಯಣ ಕೆಲಸ. ಅಪ್ಪ ಸರ್ ಸಾಂಗ್ ಕೇಳ್ತಾ ಮೂಲಂಗಿ ಕಾಳನ್ನು ಬಿಡಿಸ್ತಾ ಕೂತ್ಕೊಂಡೆ ರಾತ್ರಿ. ಅಂತೂ ಇಂತೂ ನೆಕ್ಸ್ಟ್ ಡೇಗೆ ಮೂಲಂಗಿ ಕಾಳು ರೆಡಿ ಆಗಿತ್ತು. ಸೊ ಇವಾಗ ನಾನು ಮಾಡ್ತಾ ಇದ್ದೀನಿ ಮೂಲಂಗಿ ಕಾಳಿನ ಪಲ್ಯ. ಸೊ ಇದನ್ನ ಇವಾಗ 2 ಕಟ್ ಮಾಡಬೇಕಂತೆ. ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ. ಸೊ ಅದರ ಸೈಡ್ ಇದೆಲ್ಲ ಈ ಥರ ತೆಗಿಬೇಕು ಅಂದರು. ಇದೆಲ್ಲ ತೆಗೆದು ನಾನು ಇವಾಗ ಮಾಡ್ತಾ ಇದ್ದೇನೆ. ಎಸ್, ಆಮೇಲೆ ಎಣ್ಣೆಲಿ ಫ್ರೈ ಮಾಡಬೇಕು ಅಂದರು. ಸೊ ಹಾಗೆ ಮಾಡ್ತಾ ಇದ್ದೇನೆ. ಕೆಂಪಗಾಗೋ ತನಕ ಫ್ರೈ ಮಾಡಬೇಕು. ಆಮೇಲೆ ಇದನ್ನು ನಾವು ಒಂದು ಪಾತ್ರಕ್ಕೆ ತೆಗೆದಿಡ್ಕೋಬೇಕು. ಆ್ಯಕ್ಚುಲಿ ನಾನು ಅದನ್ನು ಹುರಿದಿದ್ದು ಎಣ್ಣೆಯಲ್ಲಿ ಕಡಿಮೆ ಆಯಿತು, ಇನ್ನೂ ಸ್ವಲ್ಪ ರೆಡ್ ಕಲರ್ ಬರಬೇಕಿತ್ತಂತೆ. ಆಮೇಲೆ ಹ್ಯಾಸ್ ಯೂಶುವಲ್ ನಾವು ಪಲ್ಯಗೆ ಒಗ್ಗರಣೆ ಹಾಕ್ತೀವಲ್ಲ ಹಾಗೆ. ಆಮೇಲೆ ಟೊಮೆಟೊ ಈರುಳ್ಳಿನ ಕಟ್ ಮಾಡಿಕೊಂಡೆ, ಅದನ್ನು ಫ್ರೈ ಮಾಡಿಕೊಂಡೆ. ಸೊ ಈರುಳ್ಳಿ ಟೊಮೆಟೊ ಫ್ರೈ ಆದಮೇಲೆ ಅದಕ್ಕೆ ಕಾಳು ಹಾಕಿ, ಆಮೇಲೆ ಖಾರ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಇಳಿಸಿದ್ರೆ ಆಯಿತು, ಮೂಲಂಗಿ ಕಾಳು ಪಲ್ಯ ರೆಡಿ ಆಗುತ್ತೆ. ತುಂಬಾ ಟೇಸ್ಟ್ ಆಯಿತು ಆಯಿತಾ. ಮೂಲಂಗಿ ಎಷ್ಟು ಚೆನ್ನಾಗಿರಲ್ಲ, ಆದರೆ ಮೂಲಂಗಿ ಕಾಳು ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಅಷ್ಟು ಟೇಸ್ಟ್ ಆಗಿತ್ತು. ನೀವೊಮ್ಮೆ ಟ್ರೈ ಮಾಡಿ. ಬಾಯ್.